ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಸಮಯಕ್ಕೆ ಆದ್ಯತೆಯನ್ನು ನೀಡಿ ಯಾವ ಕೆಲಸವನ್ನು ಯಾವ ಸಂದರ್ಭದಲ್ಲಿ ಎಷ್ಟು ಸಮಯದ ಒಳಗಾಗಿ ಮುಗಿಸಬೇಕು ಅನ್ನುವಂಥದ್ದನ್ನು ತಿಳಿದು ಕಾರ್ಯಪ್ರವೃತ್ತರಾಗಿ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂಥದ್ದು. ಸಮಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡಾಗ ನೀವು ಸ್ವಲ್ಪ ಕೊರಗಬೇಕಾದಂಥದ್ದು ಇರುತ್ತೆ. ಅದರಿಂದ ಸಮಯಕ್ಕೆ ಆದ್ಯತೆಯನ್ನು ನೀಡಿ ಕುಟುಂಬದಲ್ಲಿ ಶುಭ ಕಾರ್ಯ ಮಾಡ್ತಕ್ಕಂತಹ ಚಿಂತನೆಗಳು ಬರುತ್ತೆ, ಆ ಮಾತುಗಳು ಮುನ್ನೆಲೆಗೆ ಬರುತ್ತೆ, ಅದರ ಬಗ್ಗೆ ಚರ್ಚೆ ಆಗುತ್ತೆ, ಸರಿಯಾದಂತಹ ನಿರ್ಧಾರಕ್ಕೆ ಅವಕಾಶಗಳು ಉಂಟು. ಕೋಪ ಆತಂಕಗಳು ಮನೆ ಮಾಡಿರುತ್ತೆ, ಯಾವುದೋ ಒಂದು ಕೆಲಸಕ್ಕೆ ಹೇಗಾಗ್ಬಿಡುತ್ತೆ, ಅದರಿಂದ ಇನ್ನೇನು ಬದಲಾವಣೆಗಳಾಗತ್ತೆ ಅಥವಾ ಯಾವ ವ್ಯತ್ಯಾಸಗಳಿಂದ ನಮಗೇನು ತೊಂದರೆ ಆಗುತ್ತೆ, ಈ ರೀತಿಯ ಆತಂಕದಲ್ಲಿರ್ತೀರಿ. ಮಿತ್ರರ ಭೇಟಿ, ವಿರೋಧಿಗಳ ಬಗ್ಗೆ ಚರ್ಚೆ, ನಿಮಗೆ ಆಗದೇ ಇರತಕ್ಕಂಥವ್ರು ಅಥವಾ ನಿಮ್ಮ ಶತ್ರುಗಳ ಬಗ್ಗೆ ವಿಚಾರವನ್ನು ಮಾಡ್ತಾ ಇರ್ತೀರಿ. ಮಾನಸಿಕವಾದಂತಹ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಲೇ ಹೇಳುವಂತಹ ದಿವಸ. ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ತೊಂದರೆಗೆ ಕಾರಣವಾಗುತ್ತೆ. ಹಾಗಾಗಿ ನಿಮ್ಮ ಉದ್ದೇಶ ಏನಿದೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥದ್ದು, ಅದಕ್ಕೆ ಆದ್ಯತೆಯನ್ನು ನೀಡಿ ಆ ಕೆಲಸವನ್ನು ಕರ್ತವ್ಯವನ್ನು ಪೂರೈಸಬೇಕಾಗತ್ತೆ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಮಕ್ಕಳ ಪ್ರಗತಿ, ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲವನ್ನು ನೋಡಿ ಕೇಳಿ ನಿಮಗೆ ಆನಂದವಾಗುವಂಥದ್ದು, ಸಂತೋಷ ಪಡುವಂತಹ ಸಮಯ ಇದೆ. ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಆ ಬಾಕಿ ನಿಮಗೆ ಬಂದು ಸೇರುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಪ್ರಗತಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಆರ್ಥಿಕವಾದಂತಹ ಲಾಭ ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಸಂಬಂಧಿಕರ ಆಗಮನ ಮತ್ತಷ್ಟು ಖುಷಿಯನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ವ್ಯವಹಾರಗಳ ಬಗ್ಗೆ ಅವರ ಜೊತೆಯಲ್ಲಿ ಒಂದಷ್ಟು ಹೇಳಿಕೊಳ್ತಕ್ಕಂತಹದ್ದು, ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂತಹ ಕೆಲಸವಾಗುತ್ತೆ. ಅನಾರೋಗ್ಯ ಮತ್ತು ನಿಮ್ಮ ವ್ಯವಹಾರದಲ್ಲಿ ನಿಮಗೆ ದೊಡ್ಡವರ ಒಂದು ಮಾತು ಏನೋ ಒಂದು ರೀತಿಯ ಬೇಸರವನ್ನು ತರುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನುಕೂಲ ಇದ್ದರೂ ಕೂಡ ಆರೋಗ್ಯ ನಿಮಗೆ ಪರಿಪೂರ್ಣವಾಗಿ ಸಹಕರಿಸಬೇಕು. ಒಂದು ದೊಡ್ಡವರು ಇದಕ್ಕೆ ಧನಾತ್ಮಕವಾದಂತಹ ಬೆಂಬಲವನ್ನು ನೀಡಬೇಕು. ಅವರು ನಿಮ್ಮ ಕೆಲಸದಲ್ಲಿ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕವನ್ನು ವ್ಯಕ್ತಪಡಿಸಿದಾಗ ಮನಸ್ಸಿಗೆ ಒಂದಷ್ಟು ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಅನ್ನುವಂತಹ ದಿವಸ. ಯಾವ ಕೆಲಸಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಯಾವ ರೀತಿಯಲ್ಲಿ ಸಮಯ ಕಳೆದು ಹೋಯಿತು ಅನ್ನುವಂಥದ್ದು ನಿಮಗೆ ಲೆಕ್ಕವೇ ಸಿಕ್ಕದೇ ಇರತಕ್ಕಂತಹ ದಿವಸವಾಗಿಬಿಡುತ್ತೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು ಮಲ್ಲಿಗೆ ಹೂವಿನಿಂದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ತೋರಿಕೆಯ ಕೆಲಸದಲ್ಲಿ ಸಿಕ್ಕಿ ಬೀಳತಕ್ಕಂಥದ್ದಾಗತ್ತೆ. ಅಂದರೆ ನಿಮ್ಮ ಕರ್ತವ್ಯವನ್ನು ಮರೆತು ಏನೋ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ನಾನು ತೋರಿಸ್ತೀನಿ ಅನ್ನುವಂತಹ ಭಾವನೆಯಲ್ಲಿ ಬೇರೆ ಯಾರೋ ನಾನು ಮಾಡುವಂತಹ ಕೆಲಸವನ್ನು ಗುರುತಿಸ್ಲಿ ಅಂತ ಹೇಳಿ ಮಾಡುವಂತಹ ಕೆಲಸಗಳು ಏನಿದೆ ಅಂತಹ ತೋರ್ಪಡಿಕೆಯ ಕೆಲಸದಲ್ಲಿ ಸಿಗಹಾಕ್ಕೊಂಡ್ಬಿಡ್ತೀರಿ. ಇದು ನಿಮ್ಮ ನೈಜವಾದಂತಹ ಕೆಲಸವಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಮ್ಮ ಪ್ರಗತಿಯ ಬಗ್ಗೆ ನಿಮಗೆ ಹೆಚ್ಚಿನ ಭಯ ಇರುತ್ತೆ. ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಜೀವನವನ್ನು ಸಾಗಿಸಬಹುದು, ಯಾವ ಒಂದು ಸಂಕಷ್ಟವೋ ಅಥವಾ ಮತ್ತೊಂದು ನಮಗೆ ಯಾವ ರೀತಿ ಒದಗಿ ಬರುತ್ತೆ ಅನ್ನುವಂತಹ ಭಯ ನಿಮ್ಮನ್ನು ಕಾಡುತ್ತೆ. ವೃತ್ತಿ ಅಥವಾ ಉದ್ಯೋಗದ ಒತ್ತಡ ನಿಮಗೆ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಏನೋ ಒಂದು ರೀತಿಯ ಒತ್ತಡ, ಸಮಾಧಾನ ಇರೋದಿಲ್ಲ. ಬಲವಂತವಾಗಿ ಕೆಲಸವನ್ನು, ಅನಿವಾರ್ಯವಾಗಿ ಕೆಲಸವನ್ನು, ಪ್ರಯತ್ನಪೂರ್ವಕವಾಗಿ ಕೆಲಸವನ್ನು ಮಾಡಬೇಕಾದಂತಹ ದಿವಸಗಳು ಹೆಚ್ಚು ಇರುತ್ತೆ ಎನ್ನುವಂಥದ್ದು. ಒಳ್ಳೆಯ ಸ್ನೇಹಿತರ, ಹಿತೈಷಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರ ಮಾತನ್ನು ಒಂದಷ್ಟು ಆಲೋಚನೆ ಮಾಡಿ ಅದರಂತೆ ನೀವು ಪ್ರಯತ್ನಗಳನ್ನು ಮುಂದುವರಿಸಿ ಅನುಕೂಲವಾಗುವ ಸಾಧ್ಯತೆಗಳಿದೆ. ಸ್ವಯಂ ಪ್ರಜ್ಞೆ ಇಲ್ಲದೆ ಕೆಲವು ಅನಾಹುತಗಳಾಗತ್ತೆ. ನಿಮಗೆ ನೀವೇ ಒಂದಷ್ಟು ಚಿಂತನೆಗಳನ್ನು ಮಾಡಬೇಕು, ನಡೆಸಬೇಕು. ಯಾವ ಸಂದರ್ಭದಲ್ಲಿ ಏನು ಆಗಬಹುದು ಅನ್ನುವಂತಹ ಒಂದು ಯೋಚನೆ ನಿಮ್ಮ ಮನಸ್ಸಿನಲ್ಲಿರಬೇಕು. ಆ ಮುಂದಾಲೋಚನೆ ಇಟ್ಕೊಂಡು ಮಾಡುವಂತಹ ಕೆಲಸಗಳು ಪರವಾಗಿಲ್ಲ.
ಆ ಸ್ವಯಂ ಪ್ರಜ್ಞೆ ಕೆಲಸ ಮಾಡಲಿಲ್ಲ ಅಂತ ಆದರೆ ತೊಂದರೆಗಳಿಗೆ ಕಾರಣವಾಗುತ್ತೆ. ನಿಮ್ಮ ನೈತಿಕತೆ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ನಿರ್ಧಾರವನ್ನು ಮಾಡಿದರೂ ಕೂಡ ಜನ ನಿಮ್ಮನ್ನು ಒಪ್ಪಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂತಹ ದಿವಸ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಈ ದಿವಸ ಬಹಳ ಖುಷಿಯಾಗಿರ್ತೀರಿ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ ಮಾತ್ರ ಇರುತ್ತೆ. ಖುಷಿ ಇದ್ದರೂ ಕೂಡ ಯಾವುದೋ ಸಂದರ್ಭದಲ್ಲಿ ಈ ಸಂತೋಷ ಎಷ್ಟು ಹೊತ್ತು ಯಾರು ಕಿತ್ಕೊಂಡ್ಬಿಡ್ತಾರೋ, ಯಾವ ವಿಷಯದಿಂದ ಈ ಸಂತೋಷಕ್ಕೆ ಭಂಗ ಬರುತ್ತೋ, ಈ ರೀತಿಯ ಕಳವಳ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದು. ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡುತ್ತೆ, ಅದರಲ್ಲೂ ಬೆನ್ನು ನೋವು ಸ್ವಲ್ಪ ಇರುತ್ತೆ. ಇದರ ಮಧ್ಯದಲ್ಲೂ ಕೂಡ ನೀವು ಒಂದಷ್ಟು ವಿಚಾರಗಳಲ್ಲಿ ಬಹಳ ಸಂತೋಷವನ್ನು ಅನುಭವಿಸ್ತೀರಿ. ಮದುವೆ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಬಹುದು ಅವಿವಾಹಿತರು, ಅಥವಾ ಮನೆಯಲ್ಲಿ ಮಕ್ಕಳ ಮದುವೆಯನ್ನು ಮಾಡಬೇಕು ಅನ್ನುವಂಥದ್ದು. ಆದರೆ ಏನೂ ಪ್ರಯೋಜನ ಆಗೋದಿಲ್ಲ ಈ ದಿವಸ. ಅದಕ್ಕೆ ಯಾವುದು ಸರಿಯಾದಂತಹ ಉತ್ತರವಾಗಲಿ ಅಥವಾ ಒಂದು ಸರಿಯಾದಂತಹ ನಿರ್ಧಾರಕ್ಕೆ ಬರೋದಾಗಲಿ ಈ ದಿವಸ ಆಗದೇ ಇರುವಂತಹದ್ದು. ಏನೋ ಬದಲಾವಣೆಗಳ ಆಲೋಚನೆ ಮತ್ತೆ ಮತ್ತೆ ಬರುತ್ತೆ, ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ಏನೂ ಇಲ್ಲ ಅನ್ನುವಂಥದ್ದು ನಿಮಗೇ ಗೊತ್ತಾಗುವಂಥದ್ದು. ಮನೆಯ ಜವಾಬ್ದಾರಿಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಿಮ್ಮ ಕರ್ತವ್ಯವನ್ನು ಆಯಾ ಕಾಲಕ್ಕೆ ಅನುಗುಣವಾಗಿ ಮಾಡುವ ಪ್ರಯತ್ನವನ್ನು ನೀವು ಮಾಡಿ ಅಂತ ಅರ್ಥ. ಆಹಾರದ ವ್ಯತ್ಯಾಸ ಆಗಬಹುದು, ಅದನ್ನು ಗಮನಿಸ್ಕೊಳ್ಬೇಕು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.